ಕೇವಲ 3 ಬಗೆಗಳಿರುವಂತಹ ಒಂದು ರುಚಿಕಟ್ಟಾದ ಸರಳವಾದ ಊಟದ ಮೆನುನ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಪುದೀನ ಎಲೆ, ಒಂದು ಹಸಿಮೆಣಸಿನಕಾಯಿ, ಜೊತೆಗೇನೆ ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆಯೇ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಈ 3 ಸಾಮಗ್ರಿಗಳನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು ಪ್ಲೇನ್ ಪರಾಟ, ಆದರೆ ಅದರಲ್ಲಿ ಪುದೀನ ಫ್ಲೇವರ್ನ ಹಾಕ್ತಾ ಇದ್ದೇನೆ. 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದೇ ಪೇಸ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೇನೆ. ನೀರು ಹಾಕಿ ರುಬ್ಬಿರೋದ್ರಿಂದ ಪುದೀನನ ನಾವಿಲ್ಲಿ ನೋಡ್ಕೊಳ್ಬೇಕು ಎಷ್ಟು ನೀರು ಬೇಕಾಗ್ತದೆ ಅಂತ. ಸರಿಯಾಗಿ ಕಲಸಿ ಆದ ಮೇಲೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ನಾದಿಕೊಂಡು ಇದನ್ನು ಮೆತ್ತಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಎಷ್ಟಾಗ್ತದೆ ಅಷ್ಟು ನಾದ್ಕೊಳ್ಬೇಕು ಕಲಿಸುವಾಗ, ಆಗ ಪರಾಟ ಮೆತ್ತಗಾಗಿ ಬರ್ತದೆ. ಈಗ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿದ್ದೇನೆ. ಒಂದು ಪ್ಲೇಟ್ ಮುಚ್ಚಿ 15 ನಿಮಿಷ ಹಾಗೆ ಬಿಡ್ತೇನೆ. ಅಷ್ಟರಲ್ಲಿ ಪಲಾವ್ ಮಾಡಲಿಕ್ಕೆ ಒಂದು ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ, 1 ದೊಡ್ಡ ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅರ್ಧ ದೊಡ್ಡ ಚಮಚ ಜಜ್ಜಿರುವ ಹಸಿ ಶುಂಠಿ, 1 ದೊಡ್ಡ ಚಮಚ ಜಜ್ಜಿರುವ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಎಣ್ಣೆ ತುಪ್ಪದ ಮಿಶ್ರಣದಲ್ಲಿ ಹುರ್ಕೊಳ್ಬೇಕು. ಹಾಗೆಯೇ 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. 2 ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. 1 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಹಾಕೊಳ್ಳೋಣ. ನಾನು ಇದಕ್ಕೆ 2 ದೊಡ್ಡ ಚಮಚ ಹಸಿ ಬಟಾಣಿ, 2 ದೊಡ್ಡ ಚಮಚ ಆಗುವಷ್ಟು ಬೀನ್ಸ್ ಕಟ್ ಮಾಡಿರೋದು, 2 ದೊಡ್ಡ ಚಮಚ ಹೆಚ್ಚಿರುವ ಕ್ಯಾರೆಟ್, 10 ಗೋಡಂಬಿ ತುಂಡು ಮಾಡಿ ಹಾಕಿದ್ದೇನೆ. ತರಕಾರಿಗಳಿಗೆ ಎಷ್ಟು ಬೇಕು ಅಂದರೆ ಸುಮಾರು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಆದರೆ ಮಧ್ಯದಲ್ಲಿ ಮುಚ್ಚಳನ ತೆಗೆದು ಹೀಗೆ ಕಲಿಸ್ತಾ ಇರಬೇಕು, ಯಾಕೆಂದರೆ ನಾವು ಇಲ್ಲಿ ನೀರು ಹಾಕ್ಕೊಂಡು ಬೇಯಿಸ್ತಾ ಇಲ್ಲ. 5 ನಿಮಿಷ ಆದಮೇಲೆ 5ರಿಂದ 6 ನಿಮಿಷ ಬೇಯಿಸ್ಕೊಳ್ಬೋದು. ಈಗ ನಾನು ಇದಕ್ಕೆ 2ರಿಂದ 3 ದೊಡ್ಡ ಚಮಚ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದನ್ನ ಹಾಕಿದ್ದೇನೆ. 1 ಕಪ್ ಆಗುವಷ್ಟು ಬಿಳಿ ಕಡಲೆನ ಬೇಯಿಸಿಟ್ಕೊಂಡಿರೋದನ್ನು ಹಾಕಿದ್ದೇನೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಿಳಿ ಕಡಲೆ. ನೀವು ಅನ್ನ ಎಷ್ಟು ತಗೊಳ್ತೀರೋ ಅದರ ಅರ್ಧದಷ್ಟು ಬಿಳಿ ಕಡಲೆ ಹಾಕ್ಕೊಳ್ಬೇಕು. ಒಂದು ವೇಳೆ ಬಿಳಿ ಕಡಲೆ ಇಲ್ಲದೇ ಇದ್ದರೆ, ನೀವು ಅರ್ಜೆಂಟಲ್ಲಿ ಮಾಡೋದಿದ್ರೆ ಉಳಿದ ತರಕಾರಿಗಳ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಬೋದು. ಅನ್ನ ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಆಗ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೆ. ಈಗ ಸರಿಯಾಗಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಪಲಾವ್ ರೆಡಿ ಆಯಿತು. ನಾವೀಗ ಚಪಾತಿನ ಮಾಡ್ಕೊಳ್ಳೋಣ, ಅಂದರೆ ಪ್ಲೇನ್ ಪರಾಠ ಮಾಡ್ಕೊಳ್ಳೋಣ. ಕಲಸಿಟ್ಟಿರುವಂಥ ಹಿಟ್ಟನ್ನು ಚೆನ್ನಾಗಿ ಪುನಃ ನಾದ್ಕೊಳ್ತಾ ಇದ್ದೇನೆ. ನಾವು ಪಲಾವ್ ಮಾಡೋಷ್ಟರಲ್ಲಿ ಇದು ಸರಿಯಾಗಿ ಮೆತ್ತಗಾಗಿರ್ತದೆ. ಲಟ್ಟಣಿಗೆ ಮತ್ತು ಮಣೆ ಸಹಾಯದಿಂದ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಒಂದೇ ಸಮನೆ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಈಗ ಇದ್ರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ 1 ಚಮಚ. ಅದನ್ನು ಹೀಗೆ ಪೂರ್ತಿ ಸವರ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಪದರವಾಗಿ ಬರ್ತದೆ. ನೀವು ಇಷ್ಟು ಮಾಡಲಿಕ್ಕೆ ಟೈಮ್ ಇಲ್ಲದಿದ್ದರೆ ಬರೀ ಪ್ಲೇನ್ ಚಪಾತಿ ಮಾಡಿ ಕೂಡ ಬಡಿಸ್ಬೋದು. ಪುನಃ ಇದನ್ನು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಬದಲು ನೀವು ಟ್ರಯಾಂಗಲ್ ಪರಾಠ ಕೂಡ ಮಾಡ್ಕೊಳ್ಬೋದು, ಅಂದರೆ ತ್ರಿಕೋನಾಕೃತಿಯಲ್ಲಿ ಮಡಚಿ ಕೂಡ ಮಾಡ್ಕೊಳ್ಬೋದು. ಮತ್ತು ಪುನಃ ಇದನ್ನು ರೋಲ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಒಂದೇ ಸಮನೆ ಲಟ್ಟಿಸಿ ನಾನು ಪರಾಠ ಅಥವಾ ಚಪಾತಿನ ರೆಡಿ ಮಾಡ್ಕೊಳ್ತೇನೆ. ಈಗ ಇದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಉಪಯೋಗಿಸ್ತಾ ಇದ್ದೇನೆ. ಆದಷ್ಟು ಕಡಿಮೆ ಎಣ್ಣೆ ಮತ್ತು ತುಪ್ಪ ಹಾಕಿ ನಾನು ಈ ಲಂಚ್ ಮೆನುನ ಪ್ರಿಪೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಪರಾಟ ಆಗಿರೋದ್ರಿಂದ ಸ್ವಲ್ಪನೂ ಎಣ್ಣೆ ಹಾಕದೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಇಲ್ಲಿ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೇನೆ ಊಟದ ಮೆನುನ. ತರಕಾರಿಗಳೆಲ್ಲ ಇರೋದ್ರಿಂದ ಪಲಾವ್ನಲ್ಲಿ ನಾನೊಂದು ಪಲ್ಯ ಅಥವಾ ಏನೋ ಸೈಡ್ ಡಿಶ್ ಮಾಡ್ತಾ ಇಲ್ಲ. ಹಾಗೆಯೇ ಒಂದು ರಾಯ್ತ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ಮೊಸರಿಗೆ 3 ದೊಡ್ಡ ಚಮಚ ಆಗುವಷ್ಟು ಬೀಟ್ರೂಟ್ ರಸನ ಹಾಕ್ತಾ ಇದ್ದೇನೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ನೋಡಲಿಕ್ಕೂ ಅಟ್ರಾಕ್ಟಿವ್ ಆಗಿರ್ತದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಿ ಅದಕ್ಕೆ 3 ದೊಡ್ಡ ಚಮಚ ಆಗುವಷ್ಟು ದಾಳಿಂಬೆ ಬೀಜ ಹಾಕಿ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಡ್ರೆ ಆಯಿತು. ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡುವಂಥ ಒಂದು ರಾಯ್ತ, ಕಲರ್ಫುಲ್ ಆಗಿ ಇರ್ತದೆ. ಈಗ ಊಟ ರೆಡಿಯಾಗಿದೆ. ಪುದೀನ ಪರಾಠ ಇದೆ, ಹಾಗೆಯೇ ಬಿಳಿ ಕಡಲೆ ಪಲಾವ್ ಇದೆ, ಜೊತೆಗೇ ರಾಯ್ತ ಇದೆ, ಬೀಟ್ರೂಟ್ ಮತ್ತು ದಾಳಿಂಬೆ ಹಾಕಿ ಮಾಡಿರುವಂಥ ರಾಯ್ತ. ಹಾಗೆಯೇ ನಾನು ಮುಳ್ಳು ಸೌತೆಕಾಯಿನ ಕಟ್ ಮಾಡಿ ಸ್ಲೈಸಸ್ಗಳನ್ನ ಇಲ್ಲಿ ಇಡ್ತಾ ಇದ್ದೇನೆ. ಇವತ್ತಿನ ಈ ಸಿಂಪಲ್ ಆಗಿರೋ ಲಂಚ್ ಮೆನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.